ಆಗುತ್ತೆ ಅಂತ ಸರ್ ಯಾರ್ಯಾರು ಮೀಟಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಮೀಟಿಂಗಿನ ಬಗ್ಗೆ ನಿನ್ನೆ ಕರೆದಿದ್ರು, ನಿನ್ನೆ ನನಗೆ ಹೇಳಿದರು. ನಾವೇ ಅಟೆಂಡ್ ಮಾಡ್ತೀವಿ ಅಂದರು. ಆಯ್ತು ಮಾಡ್ರಪ್ಪ, ನೀವೇ ಮಾಡಿರಿ ಅಂದೆ. ಯಾಕಂದರೆ ಅಭ್ಯರ್ಥಿ ಪರವಾಗಿ ಹೇಳ್ಬೇಕು ಮಾಡಬೇಕು ಅನ್ನೋದು ಬೇಡ. ನೀವು ಏನು ಡಿಸಿಷನ್ ತಗೊಂಡ್ರು ನಮಗೆ ಸ್ವಾಗತ ಐತಿ ಅಂತ ಹೇಳಿ. ಸಾಕಷ್ಟು ಗೊಂದಲ ಆಯಿತು ಸರ್. ಇಲ್ಲಪ್ಪ, ಯಾವುದು ಏನು ಟಿಕೆಟ್ಗಳು ಬೇಕು ಅಂತ ಸಾಕಷ್ಟು ಗೊಂದಲ ಎಲ್ಲಿ ಇಲ್ಲೇ ನಿಮ್ಮ ಕಾಂಗ್ರೆಸ್ ಆಫೀಸ್ ಕಾಂಗ್ರೆಸ್ ಕಚೇರಿ ನೋಡು, ಎಲ್ಲರೂ ಟಿಕೆಟ್ ಆಸ್ಪಿರೆಂಟ್ಸ್ ಇದ್ದಾರೆ. ಅದ್ರಾಗ ಏನೈತಿ, ಟಿಕೆಟ್ ಯಾರಿಗೆ ಕೊಟ್ಟರು ದುಡಿಯೋಣ. ನಾನು ನೋಡಿದೆ, ಸ್ವಲ್ಪ ಜನ ನಮ್ಮ ಪಾರ್ಟಿಯಾಗೆ ಇಲ್ಲ ಅಂತಾರೆ. ಕಾಂಗ್ರೆಸ್ ಪಕ್ಷದಾಗೆ ಎಲ್ಲ ಹೊಸ ಮುಕ್ಕುಳದವು. ಅವು ಯಾವಾಗ ಬಂದು ಏನೋ ನನಗೂ ಗೊತ್ತಿಲ್ಲ. ಇಲ್ಲೇ ಅದ್ರ ಕೇಳ, ಅವ್ರಿಗೆ ಕೇಳ. ಗಲಭೆಯಲ್ಲಿ ನಡೀತದೆ ಬರಪ್ಪ, ಗಲಭೆ ಪ್ರಶ್ನೆ ಇಲ್ಲ. ಎಲ್ಲಿ ಬಿಡ್ತಾರೆ, ಇಲ್ಲಿ ಅದಾರಲ್ಲ ಅವ್ರ ಸ್ನೇಹಿತರೆಲ್ಲ. ಅವರು ನೋಡಪ್ಪ, ಮುಂಚಿನಿಂದಲೂ ಕ್ಷೇತ್ರದ ಬಗ್ಗೆ ನಮಗೂ ಚಿರಪರಿಚಿತರು. ನಾವು ಹುಟ್ಟಿ ಬೆಳೆದಿರೋದು ಅದೇ ಕ್ಷೇತ್ರದಾಗ. ಎಲ್ಲ ಸಮಾಜದವರು ಜೊತೆಗೆ ಮಿಲನ ಆಗಿ ಎಲ್ಲ ಸಮಾಜದವ್ರ ಜೊತೆಗೆ ಒಡನಾಟ ಇತ್ತು. ಎಲ್ಲ ಜಾತಿ ಎಲ್ಲ ಜನಾಂಗದವ್ರೂ ವಿಶ್ವಾಸಕ್ಕೆ ತೆಗೆದುಕೊಂಡೇ ನಮ್ಮ ತಂದೆಯವರು ನಾವಾದರೂ. ನಾನು 2 ಸತಿ ಗೆದ್ದೇನೆ ಅಲ್ಲಿ. ತಂದೆಯವರು 6 ಸತಿ ಗೆದ್ದಾರ. ಮತ್ತು 1 ಸತಿ ಲೋಕಸಭಾ ಸದಸ್ಯರಾಗಿದ್ದರು. ಆ ನಿಟ್ಟಿನಲ್ಲಿ 2008ರಲ್ಲಿ ಬೈಫರ್ಗೇಷನ್ ಆದಾಗ ನಾನು ನಾರ್ತಿಗೆ ಬಂದೆ, ಅವರು ಸೌತಿಗೆ ಇದಾದರು. ಮಾಯಕೊಂಡ ಮತ್ತು ದಾವಣಗೆರೆ 2 ಸೇರಿ 3 ಕಾನ್ಸ್ಟಿಟ್ಯೂನ್ಸಿ ಆದವು. ಆ ನಿಟ್ಟಿನಲ್ಲಿ ಒಳ್ಳೆ ಕಾನ್ಸ್ಟಿಟ್ಯೂನ್ಸಿ, ಒಳ್ಳೆ ಸಾಕಷ್ಟು ಕೆಲಸವನ್ನು ಮಾಡಿದ್ದೀವಿ. ಇವತ್ತು ಹೇಳ್ಬೋದು ಕೆಲಸ ಮಾಡಿಲ್ಲ ಅಂತ. ಈ ಭಾಳ ಕೆಲಸ ಆಗ್ಯಾವ. 2003ಯಲ್ಲಿ ನಾನು ಕೇಳಿದ್ರೆ ಉತ್ತರಕ್ಕಿಂತ ದಕ್ಷಿಣದಲ್ಲೇ ಜಾಸ್ತಿ ಕೆಲಸ ಆಗ್ಯಾವ. ಪ್ರತಿಯೊಂದು ರಸ್ತೆಗಳು, ರೋಡ್ಗಳು 90% ಕಾಂಕ್ರೀಟೀಕರಣ ಆಗಿದೆ ಮತ್ತು ನೀರಿನ ವ್ಯವಸ್ಥೆ ಆಗಿದೆ. ಆಮೇಲೆ ಎಸ್ಪೆಷಲಿ ಸ್ಟ್ರಾಮ್ ವಾಟ್ರ್. ಅವ್ರು ಯಾರು ಮಾತಾಡಲಿ, ಅದಕ್ಕೆಲ್ಲ ಚುನಾವಣೆ ಸಮಯ ಮಾತಾಡಲಿ. ಈಗ ನಾರ್ತಿಗಿರೋವು, ಸಿಟಿಯಾಗಿರೋದು ವಾಟ ಎಲ್ಲ ಆ ಕಡೆ ಸೌತಿಗೆ ಐತಿ. 3 ಹಳ್ಳಗಳು ಬರ್ತಾವೆ. 3 ಹಳ್ಳದಾಗಿಂದನೇ ನೀರು ಅಲ್ಲಿಂದನೇ ಹೋಗ್ಬೇಕು. ನಮ್ಮದು ವಾಟ ಇರೋದು ಬಾತಿ ಆಗಿರ್ಬೋದು, ಜಾಲಿನಗರ ಆಗಿರ್ಬೋದು, ಮತ್ತು ಭಾರತ್ ಕಾಲೋನಿ ಆಗಿರ್ಬೋದು, ಚೌಕಿಪೇಟೆ ಆಗಿರ್ಬೋದು. ಈ ರೀತಿ ಎಲ್ಲವೂ ಅದೇ ಭಾಗದಲ್ಲಿ ನೀರು ಹೋಗ್ತೈತಿ. ಅವೆಲ್ಲವೂ ಅಭಿವೃದ್ಧಿ ಆಗ್ಯಾವ. ಮುಂಚೆಗೂ ಈಗೂ ಸಾಕಷ್ಟು ಅಭಿವೃದ್ಧಿ ಆಗೈತಿ. ಇನ್ನೂ ಅಭಿವೃದ್ಧಿ ಮಾಡೋಣ, ಅದರಲ್ಲೇನು ಇದಿಲ್ಲ. ಏನು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದ್ರೆ ನೀರಿಂದು 94ರಾಗ ನಾನು ನೋಡ್ದಂಗೆ ತಂದೆಯವರು ಚುನಾವಣೆ ಮಾಡಿದಾಗ ಅಲ್ಲಿ ರಾತ್ರಿ ಕೈಗಾಡಿ ಎತ್ತಿನ ಗಾಡಿ ತಗೊಂಡು ಕೈಗಡೆಗೆ ದಬ್ಕೊಂಡು ಬಾತಿಕೇರಿಗೆ ಹೋಗೋರು. 4 ಅಣಿ 8 ಅಣಿ ಒಂದೊಂದು ಗಾಡಿ ತಗೊಂಡು ಅಲ್ಲಿಗೆ ಬರೋರು. ಆಗಿನ ಕಾಲದಲ್ಲೇ 42 ಓವರ್ ಟ್ಯಾಂಕ್ಗಳು ಮಾಡಿ ಸೆಕೆಂಡ್ ಸ್ಟೇಜ್ ವಾಟರ್ ಸಪ್ಲೈ ಮಾಡಿ ಇವತ್ತೆಲ್ಲಾರು ಹೋಗ್ತದಾರ? ಇಲ್ಲ, ಯಾರು ಹೋಗ್ತಾರೆ? ಹಳೆ ಊರಾಗ ಸಾಕಷ್ಟು ಅದು ಅಭಿವೃದ್ಧಿ ಆಗೈತೆ. ಮತ್ತು ಕೆರಿ ಮಾಡಿದ ಮೇಲೂ ವಾಟರ್ ಟೇಬಲ್ ಏರಿದೆ. ಒಳ್ಳೊಳ್ಳೆ ಕೆಲಸಗಳು ಆಗಿಲ್ಲ ಅಂತಲ್ಲ, ಸುಮ್ಮನೆ ಮಾತಾಡಬೇಕು ಬಾಯಿ ಚಟಕ್ಕೆ. ಅಲ್ಲ, ನಿಮ್ಮ ಕುಟುಂಬಕ್ಕೆ ಯಾರಾದರೂ ಕೊಟ್ಟರೆ ನಾವು ಬೇರೆ ಪಕ್ಷಕ್ಕೆ ಓಟ್ ಹಾಕ್ತೀವಿ ಅಂತ ತಕ್ಷಣ ಮುಸ್ಲಿಮ್ಸ್ ಹೇಳ್ತಾರೆ ನೋಟ್ ಹಾಕ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡೋಕೆ ಬಿಡಲ್ಲ ಅಂತ ಹೇಳ್ತಾರೆ ಸರ್. ನೋಡಪ್ಪ, ಇನ್ನೂ ಟೈಮ್ ಐತಿ. ಈಗ ಅವ್ರಿಗೆ ಕೊಟ್ಟರೆ ನಾವು ಮಾಡ್ತೀವಿ, ಅವ್ರು ನಮಗೆ ಕೊಟ್ಟರೆ ಅವ್ರು ಮಾಡಬೇಕು. ಮತ್ತು ಆಗ ಟಿಕೆಟ್ ಒಬ್ರಿಗೆ ಅಲ್ಲಿ ಕೊಡೋದು. ಮೊನ್ನೆ ಮೀಟಿಂಗ್ ಅಲ್ಲ ಸರ್? ಹೌದು, ಸ್ವಲ್ಪ ಜನ ನಮ್ಮ ಪಕ್ಷದವರಲ್ಲ, ಈ ದಳದಿಂದ ಬಂದವ್ರು ಅದಾರ, ದಳದಾಗ ಮಾಡಿದವ್ರು ಅದಾರ. ನಮ್ಮ ಪಕ್ಷದವ್ರು ಯಾರು ಕಾಣಲಿಲ್ಲಪ್ಪ. ನಮ್ಮ ಪಕ್ಷದವರು ಅದು ಇರ್ಬೋದು, ಹೇಳಕ್ಕೆ ಬರಲ್ಲ. ಯಾಕಂದರೆ ಮುಂಚೆ ನಿಂತ್ಕೊಂಡು ಮಾಡ್ತಿದ್ರು, ಈ ಸತಿ ಓಪನ್ ಆಗಿ ಮಾಡಿರ್ಬೋದು, ಒಂದು ಸ್ವಲ್ಪ ಪವರ್ ಬಂದಿರ್ಬೋದು. ಸರ್, ವಿಜಯಪುರದಲ್ಲಿ ಮುಸ್ಲಿಂ ಮುಖಂಡರು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ಅಂತ ಒತ್ತಾಯ ಮಾಡ್ತಾರೆ. ನೋಡಪ್ಪ, ನಾವೇನು ಬೇಡ ಅಂತಿಲ್ಲ. ಕೊಟ್ಟರು ಸಂತೋಷ, ಕೊಡಲಿಲ್ದರೂ ಸಂತೋಷ. ಕ್ಯಾಂಡಿಡೇಟ್ ಬೇಕು ನಮಗೆ, ಅಷ್ಟೇ. ಗೆಲ್ಲಬೇಕು, ಪಕ್ಷ ಗೆಲ್ಲಬೇಕು. ಆ ರೀತಿ ಮೊನ್ನೆ ನಡೆದ ಸಭೆಯಲ್ಲಿ ಹೇಳಿದ್ರಿ ಸರ್, ನಾವು ಸ್ನೇಹಿತರು ಈ ಚರ್ಚೆನಲ್ಲಿ ಅವಾಗ ಮಾತಾಡ್ತೀವಿ ಇದ್ರ ಬಗ್ಗೆ. ಈಗ ಉದಾಹರಣೆಪ್ಪ, ಈಗ ನೀವು ಇವ್ರನ್ನ ಕೇಳಿದ್ರಿ, ಯಾರಿಗೆ? BJP ಯತ್ನಾಳು ನಾನು ಸ್ನೇಹಿತರು ಬಿಡ ಒಂದೇನು ಅಂದೆ. ಅಂದ್ರೆ ಹಂಗೆ ಅಂದಿದ್ದು ಕೂಡ ಏಕವಚನ ಅನ್ನೋದು. ಈಗ ದಾವಣಗೆರೆ ಭಾಷೆನೇ ಹಂಗೈತಪ್ಪ, ಜವಾರಿ ಭಾಷೆ ಐತಿ. ಈಗ ಪಾಪ ಮೊನ್ನೆ ದಿವಸ ನನಗೂ ಮದುವೆ ಕರೆದ್ರು, ಯಾರು? ಯತ್ನಾಳೆ. ಅದು ಬೇರೆ, ಪಾರ್ಟಿ ವಿಚಾರ ಬೇರೆ. ಸರ್, ಒಂದು ವಿಚಾರ ಅಲ್ಲಿ ಏನಾಯ್ತು ಅಂದರೆ ಗದ್ದಲದಲ್ಲಿ